ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ರಾಜೌತಣವನ್ನು ನಿರಾಕರಿಸಿದ್ದು. ರೀಪ್ರಿನ್ಸ್ ಪುಟ 2701, ಪುಟದ ಸಂಖ್ಯೆ 34-35. ಮೊದಲನೆಯ ಕರೆಯುವಿಕೆಯಲ್ಲಿ ಯಹೂದ್ಯರಿಗೆ ಈ ಕರೆಯನ್ನು ಅಂಗೀಕರಿಸಿಕೊಳ್ಳಲು ಅಡ್ಡಿಪಡಿಸಿದ ಸಂಗತಿಗಳೇ ಮೂರನೆಯ ಕರೆಯನ್ನು ಕೇಳಿಸಿಕೊಂಡಿರುವ ಅನೇಕ ಅನ್ಯಜನರಿಗೂ ಸಹ ಬಹುಮಟ್ಟಿಗೆ ಅಡ್ಡಿಪಡಿಸಿರುವವು. ಪೂರ್ಣ ವ್ಯಾಪಾರಸ್ಥರು, ಐಶ್ವರ್ಯವುಳ್ಳವರು, ಪ್ರಭಾವಿಗಳು ಮುಂತಾದ ಇವರೆಲ್ಲರಿಗೆ ತಮ್ಮ ಈ ಎಲ್ಲ ಲೌಕಿಕ ಸಂಗತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದೇ ಸಮಯದಲ್ಲಿ ಈ ಔತಣದ ವಿಷಯವಾದ ಕರ್ತನ ಕರೆಯನ್ನು ಅಂಗೀಕರಿಸಿಕೊಂಡವರಾಗಿ ಆತನಿಗೆ ತಮ್ಮ ಮನಸ್ಸು, ಪ್ರತಿಭೆ, ಶಕ್ತಿ, ಸಾಮರ್ಥ್ಯಗಳೆಲ್ಲವನ್ನೂ ನೀಡಿ ಯೇಸುವಿನ ಹೆಜ್ಜೆಯ ಜಾಡನ್ನು ಅನುಸರಿಸುವುದು ಅಸಾಧ್ಯವಾಗಿರುವುದು. ಈ ಔತಣದ ಕರೆಯನ್ನು ಅಂಗೀಕರಿಸಿಕೊಳ್ಳುವುದೇನೆಂದರೆ ಎಲ್ಲ ಸಂಗತಿಗಳನ್ನು ಬಿಟ್ಟವರಾಗಿ ಇದರಲ್ಲಿ ಗಾಢವಾದ ಆಸಕ್ತಿ ಉಳ್ಳವರಾಗಿರುವುದೆಂಬ ಅರ್ಥ ಕೊಡುತ್ತದೆ. ಹೀಗಾಗಿ ಬೇರೆ ಎಲ್ಲ ಸಂಗತಿಗಳು ಅಂದರೆ ಮನೆ, ಜಮೀನು, ತಂದೆ ತಾಯಿ, ಹೆಂಡತಿ, ಮಕ್ಕಳು, ಈ ರಾಜ್ಯದ ಮತ್ತು ಆ ಕರೆಯ ಸಂಬಂಧದ ಷರತ್ತು ವಿಧಿಗಳ ವಿಷಯವಾಗಿ ಹೋಲಿಸಿದ್ದಲ್ಲಿ ಇವುಗಳು ಎರಡನೆಯ ಸ್ಥಾನವನ್ನು ಪಡೆದಿರುವವು. ಪರಿಣಾಮವಾಗಿ ಯಾವುದು ಇಸ್ರಾಯೇಲರ ವಿಷಯದಲ್ಲಿ ನಿಜವಾಗಿತ್ತೋ ಅದು ಅನ್ಯಜನರ ವಿಷಯದಲ್ಲಿಯೂ ನಿಜವಾಗಿತ್ತು. ಹೇಗೆಂದರೆ ಬಹುತೇಕವಾಗಿ ಪ್ರಾಪಂಚಿಕವಾದ ಆಶೀರ್ವಾದಗಳು, ಅನುಕೂಲಗಳು ಹೊಂದಿದ್ದವರಿಂದ ಆ ರಾಜ್ಯಕ್ಕಾಗಿರುವ ಕರೆಯು ಸಾಧಾರಣವಾಗಿ ನಿರಾಕರಿಸಲ್ಪಟ್ಟಿತ್ತು. ಧನಿಕರು, ಮನುಷ್ಯರಿಂದ ಗೌರವ ಪಡೆದವರು ಮತ್ತು ಸಾಮಾಜಿಕ ಸ್ಥಾನಮಾನ ಅಥವಾ ಪ್ರತಿಭೆ ಇಲ್ಲವೇ ಕೀರ್ತಿ ಅಥವಾ ಹಣ ಹೊಂದಿದವರು ಇವರಿಗೆ ಎಲ್ಲವನ್ನೂ ಬಿಟ್ಟು ಇಕ್ಕಟ್ಟಾದ ಮಾರ್ಗದಲ್ಲಿ ಯೇಸುವನ್ನು ಹಿಂಬಾಲಿಸುವುದು ಕಷ್ಟಕರವಾಗಿ ತೋರುವುದು. ಪರಿಣಾಮವಾಗಿ ಸತ್ಯವೇದವು ಆಶ್ವಾಸನೆ ನೀಡಿ ಹೇಳಿರುವುದೇನೆಂದರೆ ಯಹೂದ್ಯರ ಕಾಲದ ಅಂತ್ಯದಲ್ಲಿ ಆಯಲ್ಪಟ್ಟವರು ಮುಖ್ಯವಾಗಿ ಬಡವರು ಮತ್ತು ದೀನರಾಗಿದ್ದುದು ಮಾತ್ರವಲ್ಲದೆ ಅನ್ಯಜನರ ವಿಷಯವಾಗಿಯೂ ಇದೇ ಸತ್ಯವಾಗಿತ್ತು. ಅಲ್ಲದೆ ಈ ದಿನದಲ್ಲೂ ಇದೇ ಸತ್ಯವಾಗಿರುವುದು. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಅವರು ಲೌಕಿಕ ವಿಷಯದಲ್ಲಿ ಬಡವರಾಗಿದ್ದು ನಂಬಿಕೆಯ ವಿಷಯದಲ್ಲಿ ಐಶ್ವರ್ಯವಂತರಾಗಿರುವರು. ಇದು ಯಾವುದೇ ವಿಷಯದಲ್ಲಿ ಸಂಪತ್ತುಳ್ಳವರನ್ನು ನಿಷೇಧಿಸುವುದಿಲ್ಲ, ಆದರೆ ನಿಜವಾಗಿಯೂ ಇದು ಅವರೆಲ್ಲರಿಗೆ ಹೆಚ್ಚು ಅಧಿಕ ಸೌಭಾಗ್ಯ ಅವಕಾಶಗಳನ್ನು ನೀಡುವುದು. ಯಾಕೆಂದರೆ ಅವರು ಬಹು ವಿಶೇಷ ಪ್ರತಿಭೆ ಪಡೆದಿರುವರು. ಅವರು ಇಚ್ಛಿಸಿದ್ದಲ್ಲಿ ಅವರು ಇವುಗಳನ್ನು ತ್ಯಾಗ ಮಾಡಬಹುದು ಹಾಗೂ ಔತಣದ ವಿಷಯವಾಗಿಯೂ ಮತ್ತು ಅದರ ಕರೆಯ ವಿಷಯವಾಗಿಯೂ ನಮಗೆ ಹೆಚ್ಚು ಪೂರ್ಣವಾಗಿ ಮನವರಿಕೆಯಾಗಿರುವುದನ್ನು ಅವರು ಹೀಗೆ ತೋರ್ಪಡಿಸುವರು ಮತ್ತು ಔತಣಕ್ಕೆ ಕರೆ ನೀಡಿದವನಿಂದ ಇದಕ್ಕೆ ಸರಿಯಾಗಿ ಪ್ರಶಂಸಿಸಲ್ಪಡುವರು. ನಾವೆಲ್ಲರೂ ಅಪೊಸ್ತಲನಾದ ಪೌಲನಂತೆ ಆ ರಾಜ್ಯದಲ್ಲಿ ನಮ್ಮ ಕರ್ತನೊಡನೆ ಸಹಬಾಧ್ಯರಾಗುವ ಮಹಾ ಔತಣಕ್ಕೆ ನೀಡಲಾದಂಥ ಕರೆಗೆ ಸ್ಪಂದಿಸುವವರಾಗಿ ನಮ್ಮ ಮುಂದಿರುವ ಓಟವನ್ನು ಸ್ಥಿರಚಿತ್ತದಿಂದ ಓಡುವ ಸಲುವಾಗಿ ನಮಗೆ ಹತ್ತಿಕೊಳ್ಳುವ ಭಾರವೆಲ್ಲವನ್ನು, ಅಡ್ಡಿ ಆತಂಕಗಳೆಲ್ಲವನ್ನು, ಎಡರು ತೊಡರುಗಳೆಲ್ಲವನ್ನು, ನಮಗೆ ಅಮೂಲ್ಯವಾಗಿರುವಂಥ ಭೂ ಸಂಬಂಧವಾದ ಸಂಗತಿಗಳನ್ನೆಲ್ಲ ಬದಿಗೆ ಇಡುವವರಾಗೋಣ. ಬಹುಜನರು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ಹೆಂಡತಿ, ತಾಯಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಬೇಕೆಂದು ಯೋಚಿಸಿದರೆ ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ?
ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೆ ಹೋದರೆ ನೋಡುವವರೆಲ್ಲರೂ ಆ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡೋರು. ಇಲ್ಲವೇ ಯಾವ ಅರಸನಾದರೂ ಮತ್ತೊಬ್ಬ ಅರಸನ ಸಂಗಡ ಯುದ್ಧ ಮಾಡುವುದಕ್ಕೆ ಹೋಗುವಾಗ ತನ್ನ ಮೇಲೆ 20,000 ದಂಡು ತೆಗೆದುಕೊಂಡು ಬರುವವನನ್ನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನಾಗುವನೋ ಇಲ್ಲವೋ ಎಂದು ಕೂತುಕೊಂಡು ಆಲೋಚಿಸುವುದಿಲ್ಲವೇ? ತಾನು ಶಕ್ತನಲ್ಲದಿದ್ದರೆ ಬರುವ ಅರಸನು ಇನ್ನೂ ದೂರದಲ್ಲಿರುವಾಗಲೇ ರಾಯಭಾರಿಗಳನ್ನು ಕಳುಹಿಸಿ ಸಂಧಾನಕ್ಕೆ ಒಪ್ಪಂದವನ್ನು ಕೇಳಿಕೊಳ್ಳುವನು. ಹಾಗೆಯೇ ನಿಮ್ಮಲ್ಲಿ ಯಾವನೇ ಆಗಲಿ ತನಗಿರುವುದೆಲ್ಲವನ್ನೂ ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಉಪ್ಪಂತೂ ಒಳ್ಳೆಯ ಪದಾರ್ಥವೇ. ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ, ಅದನ್ನು ಹೊರಗೆ ಬಿಸಾಡುತ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು.